ವಿಘ್ನೇಶ ವಿಧಿಮಾರ್ತಾಂಡ ಚಂದ್ರೇಂದ್ರೋಪೇಂದ್ರ ವಂದಿತ ನಮೋ ಗಣಪತೆ ತುಭ್ಯಂ ಬ್ರಹ್ಮಣಾಂ ಬ್ರಹ್ಮಣಸ್ಪತೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಿಂದಿನ ಸಂಚಿಕೆಯಲ್ಲಿ ಶ್ರೀಕೃಷ್ಣ ಹಾಗೂ ಸತ್ಯಭಾಮೆಯರು ಗರುಡ ವಾಹನವನ್ನೇರಿ ಆ ನರಕಾಸುರರ ಸಂಹಾರಕ್ಕೆ ಹೊರಟಿದ್ದಂಥದ್ದನ್ನ ನಾವು ಹೊರಟಂತ ಕಥಾಭಾಗವನ್ನ ನೋಡಿದ್ದೀವಿ. ಈಗ ಸತ್ಯಭಾಮೆ ನರಕಾಸುರನ ಕೈಯಲ್ಲಿ ಹೇಗೆ ಯುದ್ಧ ಮಾಡಿದ್ಲು ಅನ್ನತಕ್ಕಂಥದ್ದನ್ನ ನೋಡೋಣ. ಜನ್ಯಂ ಬುನದನು ಜಲ ದೌರ್ಜನ್ಯ ಮುಲುಡು ಪಂಗಗೋರಿ, ಜನ್ಯಂ ಬುನದನು ಜಲ ದೌರ್ಜನ್ಯ ಮುಲುಡು ಪಂಗಗೋರಿ, ಜನುದೆಂಚಿನ ಸೌಜನ್ಯವತಿಂಜೂಚಿ, ಜನುದೆಂಚಿನ ಸೌಜನ್ಯವತಿಂಜೂಚಿ, ಎದುರಾಜನ್ಯ ಶ್ರೇಷ್ಠುಂಡು ಸರಸ ಸಲ್ಲಾಪಮುಲನ್, ಎದುರಾಜನ್ಯ ಶ್ರೇಷ್ಠುಂಡು ಸರಸ ಸಲ್ಲಾಪಮೂಲನ್. ಕೃಷ್ಣನೊಡನೆ ನರಕಾಸುರನ ಯುದ್ಧ ನಡೀತಾ ಇದೆ. ನರಕಾಸುರನ ಕಡೆಯ ಅಪಾರ ಸೈನ್ಯವನ್ನ ಕೃಷ್ಣ ಸಂಹಾರ ಮಾಡಿ ಆಯ್ತು ಆಗ್ಲೆ. ಈಗ ನರಕಾಸುರ ವಿಜೃಂಭಿಸ್ತಾ ಇದ್ದಾನಲ್ಲ, ವಿಜೃಂಭಿಸಿ ಬರ್ತಾ ಇರ್ತಕ್ಕಂಥದ್ದನ್ನ ಕಂಡು ಸತ್ಯಭಾಮೆ ಆ ಯುದ್ಧ ಭೂಮಿಗೆ ಇಳಿದಳು. ನಾನು ಯುದ್ಧ ಮಾಡ್ತೀನಿ ಅಂತ. ಅವನು ಅಷ್ಟು ವಿಜೃಂಭಿಸಿ ಬರ್ತಾ ಇದ್ರು ಕೂಡ ಸತ್ಯಭಾಮೆ ಹೆದರಲಿಲ್ಲ. ಯುದ್ಧೋತ್ಸಾಹದಿಂದ ಎದ್ದು ನಿಂತ್ಕೊಂಡು ಜಡೆಗೆ ಎಲ್ಲ ಚೆನ್ನಾಗಿ ಕೇಶಬಂಧ ಕಟ್ಕೊಂಡ್ಲು. ಸೊಂಟಕ್ಕೆ ನೀವಿ ಬಂದ ಗಟ್ಟಿಯಾಗಿ ಬಿಗಿದುಕೊಂಡ್ಲು. ಎಲ್ಲ ಆಭರಣಗಳನ್ನೆಲ್ಲ ಸರಿ ಮಾಡಿಕೊಂಡು ಸೀರೆ ಸೆರಗು ಸೊಂಟಕ್ಕೆ ಸುತ್ತಿ ನಿಂತ್ಕೊಂಡ್ಲು. ಒಂದು ಜನ್ಯ ಅಂತಂತಂದ್ರೆ ಯುದ್ಧದಲ್ಲಿ ಈ ಧನುಜರ ದೌರ್ಜನ್ಯವನ್ನೆಲ್ಲವನ್ನು ಉಡುಗಿಸ್ಬೇಕು, ಅವರನ್ನು ಅಣಗಿಸ್ಬೇಕು ಅಂತ ಕೋರಿ ಹೊರಟಿರ್ತಕ್ಕಂತಹ ಈ ಸೌಜನ್ಯವತಿಯಾದಂತಹ ಸತ್ಯಭಾಮೆಯನ್ನ ಕಂಡು ಯದುರಾಜನ್ಯ ಶ್ರೇಷ್ಠನಾದಂತಹ ಶ್ರೀಕೃಷ್ಣ ಸರಸ ಸಲ್ಲಾಪದಿಂದ ಮುಂದಿನಂತೆ ಸಂಭಾಷಿಸಿದ. ಲೇಮಾ ಧನುಜಲ ಗೆಲುವಂಗ, ಲೇಮಾ ನೀವೇಲ ಕಡಗಿಲೇ ಚಿತಿಬಿಟುರ, ಲೇ ಮಾನು ಮಾನವೇ ನಿನ್, ಲೇ ಮಾವಿಲ್ಲಂದಿ ಕೊನುಮು ಲೀಲಂಗೇಳನ್, ಲೇ ಮಾವಿಲ್ಲಂದಿ ಕೊನುಮು ಲೀಲಂಗೇಳನ್. ಲೇಮಾ ಧನುಜಲ ಗೆಲುವಂಗ ಅಂತ ಕೃಷ್ಣ ಕೇಳ್ತಾ ಇದ್ದಾನೆ. ಅಂದ್ರೆ ರಾಕ್ಷಸ ಸಂಹಾರಕ್ಕೆ ನಾವಿಲ್ವಾ, ಪುರುಷರು ನಾವಿದ್ದೀವಲ್ಲ, ನೀನೇ ಕಮ್ಮ ಎದ್ದೋಳು ತೊಂದರೆ ತಗೊಳ್ತಾ ಇದ್ದೀಯಲ್ಲ ಸತ್ಯಭಾಮೆ, ಸುಮ ಕೋಮಲೆ ನೀನು. ಲೇಮ ನೀವೇಲ ಕಡೆಗೆ ಲೇಚಿತಿ ಬಿಟುಡ, ಎದೊಳಮ್ಮ ನೀನು ಯಾಕೆ ಬಿಲ್ಲು ಬಾಣ ಇಟ್ಕೊಂಡು ಬರ್ತಾ ಇದ್ದೀಯ, ನೀನೇಕೆ ಎದ್ದು ನಿಂತಿದ್ದೀಯ, ಈಗ ಈ ಕಡೆ ಬಾ, ಈ ಕಡೆ ಬಾಮ್ಮ. ಲೇ ಮಾನು ಸಾಕು ಬಿಡು, ಆ ಬಿಲ್ಲು ಬಾಣ ಎಲ್ಲ ಪಕ್ಕದಲ್ಲಿಡು, ನಾವಿಲ್ವಾ, ನಾನು ಗೆಲ್ತೀನಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನಂತರ ಮಾನವೇನೇ ಇಲ್ವಾ, ನೀನು ತೊರೆಯೋಲ್ವಾ ಬಿಲ್ಲು ಬಾಣ, ನಿನ್ನ ಪರಾಕ್ರಮವನ್ನು ಕೂಡ ತೋರಿಸ್ಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೀಯ ನೀನು, ಹಾಗಾದ್ರೆ ಎದ್ದೋಳು, ಲೇ ಲೇ ಅಂದ್ರೆ ಹಾಗಾದ್ರೆ ಎದ್ದೋಳು. ಮಾವಿಲ್ಲಂದಿಕೊನುಮು, ನನ್ನ ಬಿಲ್ಲು ಬಾಣಗಳನ್ನ ನೀನು ತೆಗೆದುಕೋ, ಲೀಲಂಗೇಲನ್, ನಿನ್ನ ಕೈಯಲ್ಲಿ ನನ್ನ ಬಿಲ್ಲು ಬಾಣಗಳನ್ನ ನೀನು ಹಿಡಿದು ಯುದ್ಧ ಮಾಡು ಅನಿ ಪಲಿಕಿ. ಹರಿಣಾಕ್ಷಿಕೆ ಹರಿ ಇಚ್ಛೆನೋ ಸುರನಿಕರೋಲ್ಲಾಸನಮುನು, ಶೂರ ಕಠೋರಾಸುರ ಸೈನ್ಯ ತ್ರಾಸನಮುನು, ಭರಗರ್ವ ನಿರಾಸನಮುನು, ಬಾಣಾಸನಮುನ್. ಹರಿಣಾಕ್ಷಿಯಾದಂತಹ ಸತ್ಯಭಾಮೆಗೆ ಶ್ರೀಹರಿ ತನ್ನ ಬಿಲ್ಲನ್ನ ಕೊಟ್ಟ.
ಅದು ಸಾಮಾನ್ಯವಾದ ಬಿಲ್ಲೆ. ಶಾರ್ಂಗ್ನ ಶಾರ್ಂಗ್ನ ಧನ್ವ ಅಂತ ಕರೀತಾರೆ ವಿಷ್ಣುವನ್ನ ಅಂತ. ಆ ಶಾರ್ಂಗ್ನ ಬಿಲ್ಲು ಎಂತಹದ್ದಪ್ಪ ಅಂದರೆ ಶ್ರೀಹರಿ ಅದನ್ನು ಧರಿಸಿದ ಮಾತ್ರದಿಂದ ಶೂರ ಕಠೋರಾಸುರ ಸೈನ್ಯ ತ್ರಾಸನಮುನು, ದರ್ಪಿಷ್ಟರಾದಂತಹ ಕ್ರೌರ್ಯದಿಂದ ತುಂಬಿದ ದಾನವರ ಎದೆ ಗಡಗಡಗಡ ನಡುಗುತ್ತೆ ಹರಿ ಬಿಲ್ಲನ್ನು ಎತ್ತುಕೊಂಡ ಅಂದರೆ. ಸುರನಿಕರೋಲ್ಲಾಸನಮುನು, ದೇವತೆಗಳಿಗೆ ಆನಂದವಾಗುತ್ತೆ. ಇನ್ನು ನಮ್ಮ ಹರಿ ಎತ್ತ, ನಮಗಿನ್ನೂ ದುಷ್ಟರ ಭಯವಿಲ್ಲ ಅಂತ. ಹರಿ ಬಿಲ್ಲನ್ನು ಧರಿಸಿದ ಮಾತ್ರದಿಂದಲೇ ಗೊತ್ತು ಅವರಿಗೆ. ಆ ಧರಿಸಿದ ಅಂದರೆ ಅಲ್ಲಿಗೆ ದಾನವರ ಕೊನೆ ಆಯಿತು ಅಂತ. ಆದ್ದರಿಂದ ಅವರು ಆನಂದವನ್ನು ಹೊಂದುತ್ತಾರೆ ಹರಿ ಈ ಬಿಲ್ಲನ್ನು ಧರಿಸಿದಾಗ. ಬರಗರ್ವ ನಿರಾಸನಮುನು, ಪರಗರ್ವ ಅಂತಂದ್ರೆ ಶತ್ರುಗಳ ಗರ್ವವನ್ನ ಅಡಗಿಸತಕ್ಕಂತಹ ತನ್ನ ಬಾಣಾಸನ ಅಂದ್ರೆ ಧನಸ್ಸು, ತನ್ನ ಧನಸ್ಸನ್ನು ಹರಿಣಾಕ್ಷಿಕಿ ಹರಿ ಇಚ್ಛೆನು. ಆ ಸತ್ಯಭಾಮೆಗೆ ಶ್ರೀಹರಿ ತನ್ನದೇ ಬಿಲ್ಲನ್ನ ನೀಡಿದ. ಆ ಬಿಲ್ಲಂದಿ ಜಲಂಬುನಂದಿ ತದ ಗಣ್ಯಾನಂತ ತೇಜೋ ವಿಶೇಷಾವಿರ್ಭೂತ ಮಹಾಪ್ರತಾಪಮುನ ವೀರಾಲೋಕ ದುರ್ಲೋಕಯೈ ತಾ ವೇಗನ್ ಸಗುಣಂಬುಂಜೇಸಿ ಧನುವುನ್ ಧನ್ವಂಗಿ ದೈತ್ಯಾಂಗನಾ ಗ್ರೀವಾ ಸಂಘಮು ನಿರ್ಗುಣಂಬುಗರಣ ಕ್ರೀಡಾ ಮಹೋತ್ಕಂಠತೋನ್. ಆ ಹರಿಣಾಕ್ಷಿಯಾದಂತಹ ಸತ್ಯಭಾಮೆ ಶ್ರೀಹರಿಯ ಹಸ್ತಗಳಿಂದ ಆ ಬಿಲ್ಲನ್ನು ಪಡೆದುಕೊಂಡ್ಳು. ಆ ವಿಲ್ಲು ಅಂದ್ರೆ ಬಿಲ್ಲು. ಆ ಬಿಲ್ಲನ್ನು ತೆಗೆದುಕೊಂಡು ತದ್ ಅಗಣ್ಯಾನಂತ ತೇಜೋ ವಿಶೇಷಾವಿರ್ಭೂತ ಮಹಾಪ್ರತಾಪಮುನ, ಆ ಬಿಲ್ಲು ಸತ್ಯಭಾಮೆಯ ಕೈಗೆ ಬಂದ ತಕ್ಷಣ ಅದು ಬರಿಯ ಬಿಲ್ಲಲ್ಲ, ಶ್ರೀಹರಿಯ ಬಿಲ್ಲು. ಅವಳಿಗೆ ವಿಶೇಷವಾದಂತಹ ಶಕ್ತಿ ಸಂಚಾರವಾಯಿತು ಮೈಯಲ್ಲಿ. ಜಲಂಬುನೊಂದಿ ಅಂದರೆ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ನಂತರ ಪ್ರತಾಪಮನ ವೀರಾಲೋಕ ದುರ್ಲೋಕಯೈ, ಆ ಎದುರಿಗೆ ಬಂದಂಥ ವೀರರಿಗೆ ಅವಳ ಕಡೆ ತಿರುಗಿ ನೋಡ್ಲಿಕ್ಕೆ ಕೂಡ ಸಾಧ್ಯವಾಗ್ತಿಲ್ಲ, ಅಷ್ಟು ಒಂದು ವೀರಾವೇಶದಿಂದ ಪ್ರಕಾಶಿಸ್ತಾ ಇದ್ದಾಳೆ ಸತ್ಯಭಾಮಾದೇವಿ. ತಾ ವೇಗನ್ ಸಗುಣಂಬುಜೇಸ ಧನುವುಂ ಧನ್ವಂಗಿ ದೈತ್ಯಾಂಗನ ಗ್ರೀವಾ ಸಂಗಮು ನಿರ್ಗುಣಂಬುಗ ರಣ ಕ್ರೀಡಾ ಮಹೋತ್ಕಂಠತೋನ್. ಅವಳ ಗುರಿಯೆಲ್ಲ ಈಗೇನು? ದೈತ್ಯರ ಸಂಹಾರ. ದೈತ್ಯರ ಸಂಹಾರ ಮಾಡಿದ್ರೆ ಏನಾಗುತ್ತೆ? ದೈತ್ಯಾಂಗನ ಗ್ರೀವಾ ಸಂಗಮು ನಿರ್ಗುಣಂಬುಗ ಅಂದರೆ ದೈತ್ಯರ ಹೆಂಡತಿಯರು, ಪತ್ನಿಯರೆಲ್ಲರೂ ಕೂಡ ಕಂಠದಲ್ಲಿ ಕಂಠಸೂತ್ರವನ್ನು ಧರಿಸಿರ್ತಾರೆ, ಮಾಂಗಲ್ಯವನ್ನು ಧರಿಸಿರ್ತಾರೆ. ಸತ್ಯಭಾಮೆ ಯುದ್ಧಕ್ಕೆ ಹೋದಾಗ ಧನುಜ ಸಂಹಾರವಾದರೆ ಅವರ ಕಂಠ ಸೂತ್ರ ಕಳಚಿ ಬೀಳುತ್ತೆ, ಅವರ ಕಂಠಗಳೆಲ್ಲ ನಿರ್ಗುಣವಾಗುತ್ತೆ. ಗುಣ ಅಂದರೆ ದಾರ, ಹಗ್ಗ ಎಲ್ಲ. ಆದ್ದರಿಂದ ರಣಕ್ರೀಡಾ ಮಹೋತ್ಕಂಠತೆಯಿಂದ ಆಕೆ ತಾ ವೇಗನ್ ಸಗುಣಂಬುಜೇಸದನು, ಆ ಧನುಸ್ಸಿನ ಒಂದು ಹೆದೆ ಅಂತಾರೆ, ಅದನ್ನು ಕೂಡ ಗುಣ ಅಂತ ಕರೀತಾರೆ. ಆ ಹೆದೆಯನ್ನ ಬಿಗಿದು ಆ ಧನವನ್ನ ತಾನು ಧರಿಸಿದಳು ಸತ್ಯಭಾಮೆ. ನಾರಿ ಮೊರೆಯಿಂಚರಿ ಪುನ್ನೇ ನಾರಿಂಕಣ ಹೇತುವೈನ ನಾದ ಮುನಿಗುಡನ್ ನಾರೀಮಣಿದ ಬಲ ಸಂಪನ್ನ ಅರೀಭಾದಿಕಮು ಮೂರ್ಛನಂದ ನರೇಂದ್ರ. ನಾರೀಮಣಿ ಏನು ಮಾಡಿದ್ಲು? ನಾರೀಮಣಿಯಾದಂತಹ ಸತ್ಯಭಾಮಾದೇವಿ ನಾರಿ ಮೊರೆಯಿಂಚೆ. ನಾರಿ ಅಂತಂದ್ರೆ ವಿಂಟಿನಾರು ಅಂತ ಹೇಳ್ತಾರೆ, ಅಂದ್ರೆ ಆ ಬಿಲ್ಲಿನ ಗುಣ, ಆ ಬಿಲ್ಲಿನ ಹೆದೆಯನ್ನ ಠೇಂಕಾರ ಹೊಮ್ಮುವಂತೆ ಒಮ್ಮೆ ಮೊಳಗಿಸಿದಳು. ಅದೇನಾಯ್ತು? ಆ ನಾದ ಎಲ್ಲ ಕಡೆ ನಿಗುಡನ್ ತುಂಬಿಕೊಂಡಾಗ ರಿಪು ನೇನಾರಿಂಕಣ ಹೇತುವೈನ. ರಿಂಕಣ ಅಂತಂತಂದ್ರೆ ಎಡಬೋದು, ಅಂದ್ರೆ ಅವರ ಹೃದಯಗಳ ಗತಿ ಎಡವುತ್ತಿದೆ, ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಎದುರುಗಡೆ ಇರತಕ್ಕಂಥ ಶತ್ರುಗಳ ಹೃದಯ ಗತಿ ಪಲ್ಲಟವಾಗ್ತಾ ಇದೆ. ನಾರೀಮಣಿ ಬಲ ಸಂಪನ್ನ ಅರೀಭಾದಕಮು ಮೂರ್ಛನಂದನರಂದ್ರ ಅಂತಂದ್ರೆ ಆ ಅರಿಗಳ ಕಡೆ ಶತ್ರುಗಳ ಸೈನ್ಯದ ಇಭ ಅಂತಂದ್ರೆ ಆನೆ ಸೈನ್ಯ ಆಗಿರಬಹುದು, ಮತ್ತೆ ಎದುರಿಗಿರ್ತಕ್ಕಂಥ ಶತ್ರುಗಳು ಎಷ್ಟೋ ಜನ ಮೂರ್ಛೆ ಹೊಂದಿದ್ರು. ಅದೇ ರೀತಿ ಶತ್ರುಗಳ
ಪತ್ನಿಯರು ಸಹ ಮೂರ್ಛೆ ಹೋದ್ರು. ಏನಪ್ಪ ಇಷ್ಟು ಜೋರಾಗಿ ಬಿಲ್ಲಿನ ಠೇಂಕಾರವೇ ಹೀಗಿದ್ರೆ ಇನ್ನ ಪರಾಕ್ರಮ ಹೇಗಿರಬಹುದು, ಧನುಜರ ಸೈನ್ಯದ ಗತಿ ಏನಾಗಬಹುದು ಅನ್ನೋ ಭಯದಿಂದ ಹೃದಯ ಬಡಿತ ತಪ್ಪುತ್ತಾ ಇದ್ದಾಗ ಅವರೆಲ್ಲರೂ ಮೂರ್ಛೆ ಹೊಂದಿದರು. ಸೌವರ್ಣ ಕಂಕಣ ಝಣ ಝಣ ನಿನದಂಬು ಶಿಂಚಿ ನೀರವಮುತೋ ಜಲಿಮಿನೇಯ ದಾಟಂಕ ಮಣಿಗಣ ಧಗ ಧಗ ದೀಪ್ತುಲು ಗಂಡ ಮಂಡಲ ರುಚಿಂಗಪ್ಪಿಗೊನಂಗ ಧವಳ ತರಾಪಾಂಗ ಥಳ ಥಳ ರೋಚುಲು ಬಾಣಜಾಲ ಪ್ರಭಾ ಪಟಲಿ ನಡಪ ಶರಪಾತ ಘುಮ ಘುಮ ಶಬ್ದಂಬು ಪರಪಂಥಿ ಸೈನಿಕ ಕಲಕಲಸ್ವನ ಮುನುಡುಪ ವೀರ ಶೃಂಗಾರ ಭಯ ರೌದ್ರ ವಿಸ್ಮಯములు గలసి భామినియయ్యెనో కాకయనంగ నిశువుం దొడుగుట దివుచుట ఏయుటెల్ల నెరుంగరాకుండననిసేసే నిందువదన ఈశువుం దొడుగుట దివుచుట ఏయుటెల్ల నెరుంగరాకుండననిసేసೆ ನೇಸೆ ನಿಂದುವದನ. ಸೌವರ್ಣ ಕಂಕಣ ಝಣಝಣ ನಿನದಂಬು ಶಿಂಚು ನೀರವಮುತೋ ಜಲಿಮಿನೇಯ. ಆ ಸತ್ಯಭಾಮಾದೇವಿ ಒಮ್ಮೆ ಶಿಂಜಿನಿಯನ್ನ ಎಳೆದು ಠೇಂಕಾರ ಮಾಡಿದಾಗ ಸಂದರ್ಭ ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾರೆ. ಆಕೆಯ ಬಂಗಾರು ಕಂಕಣಗಳ ನಾದ ಧನುಷ್ಟಂಕಾರದೊಂದಿಗೆ ಶ್ರುತಿ ಹೊಂದಿಸಿಕೊಂಡಿದೆ. ದಾಟಂಕ ಮಣಿಗಣ ಧಗಧಗದೀಪ್ತಲು ಗಂಡಮಂಡಲ ಚಿಂಗಪ್ಪಿಕೊನಂಗ. ತ್ರಿಪುರ ಸುಂದರಿ ಯಾಕೆ, ಅವಳ ಗಂಡಮಂಡಲ ಅಂದ್ರೆ ಕಪೋಲಗಳ ರುಚಿ ಅಂತಂದ್ರೆ ಕಾಂತಿ ಹೇಗಿತ್ತು, ಅದರ ಜೊತೆಗೆ ಅವಳ ತಾಟಂಕ ಮಣಿಗಣದ ದೀಪ್ತಿ ಬೆರೆತು ಹೋಗಿದೆ. ಧವಳ ತರಾಪಾಂಗ ದಳದಳ ರುಚುಲು ಬಾಣಜಾಲ ಪ್ರಭಾಪಟಲಿ ನಡಪ. ಬಾಣಜಾಲಗಳು ಬಿಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅದರ ಒಂದು ದೀಪ್ತಿಯನ್ನ ಇವಳ ಧವಳ ತರ ಅಪಾಂಗ ಥಳಥಳ ರುಚಿಗಳು ಅಂದ್ರೆ ಅವಳ ಕಡೆಗಣ್ಣ ನೋಟದ ಒಂದು ಪ್ರಭೆ ಬಾಣಜಾಲಗಳ ಪ್ರಭಾಪಟಲವನ್ನ ಅಣಗಿಸಿದೆ. ಶರಪಾತ ಘುಮ ಘುಮ ಶಬ್ದಂಬು ಪರಪಂಥಿ ಸೈನಿಕ ಕಲಕಲ ಸ್ವನಮು ನುಡುಪ. ಅಲ್ಲಿವರೆಗೂ ಪರಪಂಥಿಗಳು ಅಂದ್ರೆ ಶತ್ರುಗಳು, ಸೈನಿಕರು ಕೋಲಾಹಲ ಮಾಡ್ತಾ ಇದ್ರು. ಈಕೆ ರೊಯ್ ರೊಯ್ ಅಂತ ಶರಪಾತ ಬಿಡ್ತಾ ಇದ್ರೆ ಬಾಣದ ಶಬ್ದದಲ್ಲಿ ಅವರ ಕೋಲಾಹಲವಾದ ಧ್ವನಿ ಅಡಗಿ ಹೋಯಿತು. ವೀರ ಶೃಂಗಾರ ಭಯ ರೌದ್ರ ವಿಸ್ಮಯಮುಲು. ವೀರಾವೇಶದಿಂದ ಹೋರಾಡ್ತಾ ಇದ್ದಾಳೆ ಸುಂದರಿ. ಅವಳು ಕೈ ಕದಲಿಸಿದಾಗ ಕಂಕಣಗಳು ಜನ ಜನ ಅಂತ ಇದೆ. ತಲೆ ಹೀಗೆ ತಿರುಗಿಸಿದ್ರೆ ಕಿವಿಯಲ್ಲಿ ಧರಿಸಿರತಕ್ಕಂಥ ತಾಟಂಕದ ಮಣಿಗಳು ಫಳ 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 ಇದೆ. ಅದು ಶೃಂಗಾರ. ಬೇರೆಯವರಿಗೆ ಇವರಿಗೆಲ್ಲರಿಗೂ ಭಯ ಹುಟ್ಟಿಸ್ತಾ ಇದ್ದಾಳೆ, ಭೀತಿ ಹುಟ್ಟಿಸ್ತಾ ಇದ್ದಾಳೆ. ರೌದ್ರಾವತಾರ ತಾಳ್ಬಿಟ್ಟಿದ್ದಾಳೆ ಧನುಜರನ ಹುಟ್ಟಡಗಿಸಲಿಕ್ಕಾಗಿ. ವಿಸ್ಮಯ, ಇದೇನಿದು ಸುಮಕೋಮಲೆಯಾದಂತಹ ನಾರಿ ಈ ರೀತಿಯೂ ಒಂದು ರೌದ್ರೂಪ ಧರಿಸಬಹುದೇ ಎನ್ನತಕ್ಕಂಥ ವಿಸ್ಮಯವನ್ನು ಕೂಡ ಉಂಟು ಮಾಡ್ತಾ ಇದ್ದಾಳೆ. ಭಾವಿನಿ ಯಯ್ಯನೋ ಕಾಕಯ್ಯನಂಗ. ಏನಿದು ಇವಳು, ಎಷ್ಟು ವಿಸ್ಮಯ, ಎಷ್ಟು ಶೃಂಗಾರ, ರೌದ್ರ ಎಲ್ಲ ಪ್ರತಾಪದಿಂದ ಹೋರಾಡ್ತಾ ಇದ್ದಾಳಲ್ಲ. ಹೇಳನೆ ಮಾಡ್ತಾನೋ ಏನೋ ಕೃಷ್ಣ ಅನ್ನತಕ್ಕಂತಹ ಭಯ ಅವಳಿಗೆ. ಅಂದ್ರೆ ಕೃಷ್ಣ ಮೊದಲೇ ನೀನೇ ಕಮ್ಮ ಇದ್ದೆ, ನಾನು ಇದ್ನಲ್ಲ, ಧನುಜರನ್ನ ಅಡಗಿಸ್ತೀನಿ ಅಂತ ಹೇಳಿದ್ನಲ್ಲ, ಇನ್ನೆಲ್ಲಿ ನೀನ್ ಕೈಲಾಗ್ಲಿಲ್ಲ ಅಂತ ಹೇಳನೆ ಮಾಡ್ತಾನೋ ಅನ್ನೋದ್ರಿಂದ ಸತ್ಯಭಾಮೆಗೆ ಸ್ವಲ್ಪ ಭಯ. ಅದಿಷ್ಟು ಕಲಿತುಕೊಂಡು ಭಾಮಿನಿಯೇನೋ ಅವೆಲ್ಲವೂ ವೀರ ಶೃಂಗಾರ ಭಯರೌದ್ರ ವಿಸ್ಮಯಗಳೆಲ್ಲವೂ ಕಲೆತು ಒಂದು ಸ್ತ್ರೀ ಮೂರ್ತಿಯಾಗಿದೆಯೇನೋ ಅನ್ನೋ ರೀತಿಯಲ್ಲಿ ಇಶುವು ತೊಡುಗುಟ ದಿವುಚುಟ ಏಯೂಟ ಅಂದ್ರೆ ಬಾಣವನ್ನ ಅಮ್ಮಿನ ಪೊದೆಯಿಂದ ತೆಗೆದುಕೊಳ್ಳೋದು, ಬಿಲ್ಲಿಗೆ ಹೂಡೋದು, ಮತ್ತೆ ಬಿಡೋದು, ಮತ್ತೆ ಇನ್ನೊಂದು ತಗೊಳ್ಳೋದು, ಅದ್ಯಾವುದು ಎಷ್ಟು ವೇಗವಾಗಿ ನಡೀತಾ ಇದೆ ಅಂದ್ರೆ ಎರುಂಗರ ಹಾಕೊಂಡ ಎದುರಿಗಿರೋರಿಗೆ ಅವಳು ಎಷ್ಟು ಬಾಣಗಳನ್ನು ತೆಗೆದ್ಲು ಅನ್ನೋದೇ ಗೊತ್ತಾಗ್ಬಾರ್ದು.
ಅಷ್ಟು ವೇಗವಾಗಿ ಏಸೆ ಇಂದುವದನ ಆ ಎದುರಿಗಿದ್ದ ಶತ್ರುಗಳ ಮೇಲೆ ಬಾಣಗಳ ವರ್ಷವನ್ನೇ ಸುರಿಸಿಬಿಟ್ಲು ಇಂದುವದನೆಯಾದಂತಹ ಸತ್ಯಭಾಮಾದೇವಿ. ಪರುಂಜೂಚುಚುನ್ ವರುಣಂಪನಲರಿಂಪನ್ ರೋಷರಾಗೋದಯ ವಿರತ ಭ್ರೂಕುಟಿ ಮಂದಹಾಸಮುಲತೋ ವೀರಂಬು ಶೃಂಗಾರಮನ್ ಜರಗನ್ ಗನ್ನುಲಗೆಂಪು ಸೊಂಪು ಬರಗಂ ಜಂಡಾಸ್ತ್ರ ಸಂದೋಹಮನ್ ಸರಸಾಲೋಕ ಸಮೂಹಮುನ್ ನೆರಪುಚುಂಜಂದ್ರಾಸ್ಯ ಹೇಲಾಗತಿನ್. ಯುದ್ಧ ಮಾಡತಕ್ಕಂಥ ಸಂದರ್ಭದಲ್ಲಿ ಸತ್ಯಭಾಮಾದೇವಿಯ ಪ್ರವರ್ತನೆ ಒಂದೇ ಬಾರಿಗೆ ಎರಡು ರೀತಿಯ ಒಂದು ಭಾವಗಳ ಚಿಮ್ಮುವಿಕೆ ಕಾಣಿಸ್ತಾ ಇತ್ತು ಆಕೆಯ ಮುಖದಲ್ಲಿ. ಒಂದು ಕಡೆ ನರಕಾಸುರ ಪರುಂಜೂಚುಚುನ್ ಅಂತ ಅಂದ್ರೆ ಪರರು ಅಂತಂತಂದ್ರೆ ಶತ್ರು ಎಡೆಗೆ ಕೋಪದಿಂದ ಭ್ರುಕುಟಿಯನ್ನ ಗಂಟಾಕಿ ರೋಷ ಹುಟ್ಟಿಸ್ಕೊಂಡು ನೋಡ್ತಾ ಇದ್ದಾಳೆ. ಅವನು ಒಂದು ಬಾಣ ಹೊಡಿತಾಳೆ, ಈ ಕಡೆ ಗಂಡ ಪಕ್ಕದಲ್ಲೇ ಇದ್ದಾನಲ್ಲ, ತನ್ನ ಪತಿಯೆಡೆಗೆ ರಾಗೋದಯ ವಿರತ ಆ ಪ್ರಿಯನನ್ನ ಮೆಚ್ಚಿಸುವುದಕ್ಕೋಸ್ಕರ ಅವನ ಕಡೆ ಒಂದು ಪ್ರೀತಿಯಿಂದ ನೋಡ್ತಾ ಇದ್ದಾಳೆ. ಒಂದು ಕಡೆ ಅನುರಾಗದಿಂದ ಅವಳ ನೋಟ ಪ್ರಸಾರವಾಗ್ತಾ ಇದೆ, ಒಂದು ಕಡೆ ಕೋಪದಿಂದ ಪ್ರಸಾರವಾಗ್ತಾ ಇದೆ. ವೀರಂಬು ಶೃಂಗಾರಮನ್ ಜರಗನ್ ಗನ್ನುಲಗೆಂಪು ಸೊಂಪು ಪರಗನ್ ಅಂದ್ರೆ ಶತ್ರುವೆಡೆಗೆ ಕೆಂಪಾದ ಕಣ್ಣುಗಳಿಂದ ರೋಷ ಭರಿತವಾದ ದೃಷ್ಟಿಯ ಬಾಣಗಳು ಚಿಮ್ತಾ ಇದೆ. ತನ್ನ ಪತಿಯೆಡೆಗೆ ಶೃಂಗಾರದಿಂದ ಕಣ್ಣುಗಳು ದೃಷ್ಟಿಯನ್ನ ಬೀರ್ತಾ ಇದ್ದಾಳೆ. ಜಂಡಾಸ್ತ್ರ ಸಂದೋಹಮನ್ ಅಂತಂದ್ರೆ ಆ ಪರರೆಡೆಗೆ ಶತ್ರುಗಳ ನೆಡೆಗೆ ಚಂಡಾಸ್ತ್ರಗಳ ಗುಂಪುಗಳನ್ನೇ ಬಿಡ್ತಾ ಇದ್ದಾಳೆ. ಇವನ ಕಡೆಗೆ ಸರಸಾಲೋಕದಿಂದ ಸಮೂಹ, ಆಲೋಕನ ಸಮೂಹ ಅಂದ್ರೆ ಅವಳ ದೃಷ್ಟಿ ಎನ್ನತಕ್ಕಂಥದ್ದು ಗುಂಪು ಗುಂಪಾಗಿ ಗಂಡನ ಕಡೆಗೆ ನೇರಪುಚುನ್ ಚಂದ್ರಾಸ್ಯ ಹೇಲಾಗತಿನ್ ಆ ಚಂದ್ರವದನೆಯಾದಂತಹ ಅವಳು ಒಂದು ಕಡೆ ಪ್ರಚಂಡ ಬಾಣಗಳನ್ನು ಪ್ರಯೋಗಿಸ್ತಾ ಇದ್ದಾಳೆ, ಇನ್ನೊಂದು ಕಡೆ ಸರಸವಾದ ನೋಟಗಳ ಬಾಣಗಳನ್ನ ತನ್ನ ಪತಿಯೆಡೆಗೆ ಪ್ರಸರಿಸ್ತಾ ಇದ್ದಾಳೆ. ಈ ರೀತಿ ಮನೋಹರವಾಗಿ ಇರತಕ್ಕಂತಹ ಈ ಪದ್ಯದಲ್ಲಿ ವಿಭಿನ್ನವಾದ ಭಾವಗಳು, ಪುಟ್ಟದಾದ ಪದ್ಯ ಶ್ಲೋಕ, ತುಂಬ ಹೆಚ್ಚು ಅಕ್ಷರಗಳು, ಹೆಚ್ಚಾದಂಥ ದೊಡ್ಡ ದೊಡ್ಡ ಪದಗಳು ಇಲ್ಲ, ಆದರೆ ಎಷ್ಟು ಚೆನ್ನಾಗಿ ಎರಡೂ ಭಾವಗಳನ್ನ ತೋರಿಸ್ತಾ ಇದ್ದಾಳೆ ಸತ್ಯಭಾಮಾದೇವಿ ಎನ್ನುವುದನ್ನ ಪೋತನಾಮಾತ್ಯರು ವರ್ಣಿಸಿದ್ದಾರೆ. ಅಲಿನೀಲಾಲಕಚೂಡನೊಪ್ಪೆ ಸಂಗೆನ್ ಭೃತ್ಯಾಲೀಢ ಪಾದಂಬುತೋ ನಲಿಕಸ್ವೇದ ವಿಕೀರ್ಣ ಕಾಲಕಲತೋ ನಾಕರ್ಣಿ ಕಾನೀತ ಸಲ್ಲಲಿತಜ್ಯಾ ನಖ ಪುಂಕ ದೀತಿ ತುಲತೋ ಲಕ್ಷ್ಯಾವಲೋಕಂಬುತೋ ವಲಯಾಕಾರದ ಧನುರ್ವಿಮುಕ್ತ ವಿಶಿಕ ವ್ರಾತ ಹತಾರಾತಿಯೈ. ಆ ಸತ್ಯಭಾಮಾದೇವಿ ಯುದ್ಧ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವಳ ಭಂಗಿ, ಧೀರೋದಾತ್ತವಾದ ನಿಲುವು, ಸುಂದರಿಯಾದಂತಹ ಅವಳ ಆ ಭಂಗಿ, ಅವಳ ವೀರ ಭಾವಕ್ಕೆ ಸರಿಯಾದಂತಹ ನಿಲುವು ಎಲ್ಲವೂ ಒಂದು ಪ್ರತ್ಯೇಕವಾದ ವಿಶೇಷವಾದ ಸೊಬಗನ್ನ ಹೊಮ್ಮಿಸುತ್ತಿತ್ತು. ಅದರ ಈ ವರ್ಣನೆ ಕೂಡ ಅಷ್ಟೇ ಅತ್ಯದ್ಭುತವಾಗಿದೆ. ಅಲಿನೀಲಾಲಕ ಚೂಡನೊಪ್ಪೆ ಸಂಗೆನ್, ದುಂಬಿಗಳಂತಹ ಮುಂಗುರುಳುಗಳು ಹಣೆ ಮೇಲೆ ಲಾಸ್ಯ ಆಡ್ತಾ ಇದೆ. ಪ್ರತ್ಯಾಲೀಢ ಪಾದಂಬುತೋ, ಬಾಣಗಳನ್ನ ಪ್ರಯೋಗಿಸ್ಬೇಕು ಅಂತ ಒಂದು ಎಡಗಡೆ ಪಾದವನ್ನ ಸ್ವಲ್ಪ ಮುಂದಕ್ಕೆ ಇಟ್ಟಿದ್ದಾಳೆ. ವೀರ ಒಂದು ಭಂಗಿಯಲ್ಲಿ ನಿಲ್ತಿದ್ದಾಳೆ. ಅಲಿಕ ಸ್ವೇದ ವಿಕೀರ್ಣ ಕಾಲಕಲತೋ ನಾಕರ್ಣಿಕಾನೀತ ಸಲ್ಲಿತ ಜಾ ನಖ ಅಂತಂದ್ರೆ ಅಲಿಕ ಸ್ವೇದ, ಅವಳ ಒಂದು ರಭಸವಾಗಿ ಬಾಣಗ ಪ್ರಯೋಗ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಯಾಸದಿಂದ ಹಣೆಯಲ್ಲಿ ಬೆವರು ಹನಿಗಳು ಬಂದಿವೆ. ಅದಕ್ಕೆಲ್ಲ ಅವಳ ದುಂಬಿಗಳಂತಹ ಮುಂಗುರುಳುಗಳು ಅಂಟಿಕೊಂಡಿದೆ. ಒಂದು ಕೈಯಲ್ಲಿ ಬಲವಾಗಿ ಆ ಬಿಲ್ಲಿನ ಹೆದೆಯನ್ನ ಆಕರ್ಣಿಕಾನೀತ ಎಳೆದು ಹಿಡಿದಿದ್ದಾಳೆ.
ಆ ಬಿಲ್ಲಿನ ಹೆದೆಯನ್ನು ಕಿವಿಯವರೆಗೂ ಕರ್ಣಾಂತದವರೆಗೂ ಕೂಡ ಎಳೆದು ಬಾಣ ಪ್ರಯೋಗ ಮಾಡ್ತಾ ಇದ್ದಾಳೆ. ಅವಳ ಆ ರೀತಿಯಾಗಿ ಎಳೆದಾಗ ಅವಳ ಉಗುರುಗಳ ಕಾಂತಿಗಳು ಕಿವಿಗಳಿಗೆ ಧರಿಸಿರೋ ಆಭರಣಗಳ ಮೇಲೆ, ಕಪೋಲಗಳ ಮೇಲೆ ಎಲ್ಲ ಬೀಳ್ತಾ ಇದೆ. ಲಕ್ಷ್ಯಾವಲೋಕಂಬುತು, ಎದುರಿಗಿರ್ತಕ್ಕಂಥ ಶತ್ರುಗಳ ಮೇಲೆ ಗುರಿಯಿಟ್ಟು ನೋಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ವಲಯಾಕಾರ ಧನುರ್ವಿಮುಕ್ತ ವಿಶಿಖ ವ್ರಾತಾಹತಾರಾತಿಯೈ, ವಲಯಾಕಾರವಾಗಿ ಆ ಬಿಲ್ಲನ ಹೆದೆಯನ್ನು ಬಗ್ಗಿಸಿದಾಳೆ. ಬಿಲ್ಲೇ ಬಗ್ಗಿಬಿಟ್ಟಿದೆ ವಲಯಾಕಾರವಾಗಿ. ಒಂದರಿಂದ ಒಂದು ಬಾಣ ಪ್ರಯೋಗ ಮಾಡ್ತಾ ಇರುವಾಗ ಅರಾತಿ ಅಂತಂದರೆ ಆ ಶತ್ರುಗಳು ಹತರಾಗ್ತಾ ಇದ್ದಾರೆ. ಅಷ್ಟು ಶೀಘ್ರವಾಗಿ ಶರಪ್ರಯೋಗ ಮಾಡ್ತಾ ಇದ್ದಾಳೆ ಸತ್ಯಭಾಮಾದೇವಿ. బొమ్మ పెండ్లిండ్లు కుంబోనొల్లనను బాల రణరంగమున కెట్లు రాదలంచే మగవారింగని నందా మరుగు చేరెడు నింతి పగవారి గెల్వనే పగిది జూచే బసిడియుయ్యల లెక్క భయమందు భీరువు ఖగపతి స్కందమే కడిది నెక్కే సఖుల కోలాహల స్వనములోర్వని కన్య పటహ భాంకృతులకెబ్బంగి నోర్చే నీలకంఠములకు నృత్యంబు గరపుచు నలసి తలగిపోవు నలరుబోడి ఏ విధమున నుండే నిలిబినాలీఢాది మానములను రిపుల మానమడంప. ಸತ್ಯಭಾಮಾದೇವಿ ರಾಜಕುಮಾರಿ, ರಾಜಕನ್ಯಾದಂತಹವಳು ಅಂತಃಪುರದಲ್ಲಿ ಸುಮಕೋಮಲೆಯಾಗಿ ನಯವಾಗಿ ಬೆಳೆದಿರ್ತಾಳೆ. ಅವಳಿಗೆ ಹೊರಗಿನ ಪ್ರಪಂಚದ ಯಾವ ಕಷ್ಟಗಳೂ ತಿಳಿಯದು. ಅಷ್ಟು ಸುಕುಮಾರಿಯಾಗಿ ಬೆಳೆದಂಥ ಈ ಸತ್ಯಭಾಮಾದೇವಿ ಅವಳ ಅರಮನೆಯಲ್ಲಿ ಬೆಳೆಯುವಂತಹ ಸಂದರ್ಭದಲ್ಲಿ ಅವಳು ಹೇಗಿದ್ಲು, ಎಷ್ಟು ಕೋಮಲೆಯಾಗಿದ್ದಳು. ಈಗ ಈ ರಣರಂಗದಲ್ಲಿ ನಿಂತು ಕೋಲಾಹಲ ಪೂರಿತವಾಗಿ ಯುದ್ಧ ಮಾಡ್ತಾ ಇದ್ದಾಳಲ್ಲ, ಈ ವೀರ ಸೇನಾನಿಯಂತೆ ನಿಂತು ಹೋರಾಡ್ತಾ ಇದ್ದಾಳ ಆ ವೀರ ಭಂಗಿಯಲ್ಲಿ, ಅದು ಹೇಗೆ ಸಾಧ್ಯವಾಯಿತು ಅನ್ನತಕ್ಕಂಥದ್ದು ಕವಿಯ ಪ್ರಶ್ನೆ. ಬೊಮ್ಮ ಪೆಂಡ್ಲಿಂಡ್ಲಂಕು ಬೋನೊಲ್ಲ ನನು ಬಾಲ ರಣರಂಗಮುನ ಕೆಟ್ಲು ರಾದಲೆಂಚೆ. ಬೊಂಬೆ ಮದುವೆಗಳು ಮಾಡ್ತಾ ಸಖಿಯರು ಎಲ್ಲರೂ ಬೊಂಬೆ ಮದುವೆ ಇದೆ ರಾಜ್ಕುಮಾರಿ, ಇವಾಗ ನೀನು ಅಲ್ಲಿ ತನಕ ಬರಬೇಕು ಅಂದ್ರೆ ಅಯ್ಯಪ್ಪ ನನ್ನ ಕೈಲಾಗಲ್ಲಪ್ಪ ಅಷ್ಟು ದೂರನ ಅಂತ ಇದ್ದಂತಹ ಕೋಮಲೆ ಅದು ಹೇಗೆ ಇಂತಹ ಒಂದು ರಣರಂಗಕ್ಕೆ ಎದ್ದು ಬಂದಿದ್ದಾಳೆ. ಆಯಾಸ ಆಗುತ್ತವಾ ಇಲ್ವಾ ಅವಳಿಗೆ? ಮಗಬಾರಿ ಗನಿನದ ಮರಗುಜೇರೆಡು ನಿಂತಿ ಪಗಬಾರಿ ಗೆಲ್ವನೇ ಪಗಿತಿ ಜೂಚೆ. ಮಗವಾರು ಅಂದ್ರೆ ಗಂಡಸರು ಎಲ್ಲಾದ್ರೂ ನೋಡಿದ ತಕ್ಷಣ ಸಹಜವಾದ ಲಜ್ಜೆಯಿಂದ, ಮತ್ತೆ ರಾಜ ಪರಿವಾರದವರು ಅಂದರೆ ಅದು ಒಂದು ವಿಶೇಷವಾದಂತಹ ಗೌರವ ಲಜ್ಜೆ ಎಲ್ಲ ಇರ್ತಲ್ಲ, ಅವರು ಮರುಗುಜೇರೆಡು ಇಂತಿ ಅಂದರೆ ಅವಳು ಗಂಡಸರ ಎದುರಿಗೆ ನಿಲ್ತಾ ಇರಲಿಲ್ಲ. ಅಂತಹ ಈ ಹೆಣ್ಣು ಪಗಬಾರಿ ಗೆಲ್ವನೇ ಪಗಿತಿ ಜೂಚೆ, ಅದು ಹೇಗೆ ಈಗ ವೀರಾವೇಶದಿಂದ ಶತ್ರುಗಳ ಎದುರಿಗೆ ಬಂದು ನಿಂತಿದ್ದಾಳಪ್ಪ ಇವಳು. ಗಂಡಸರನ್ನ ಕಂಡ್ರೆ ಸಾಕು ಮರೆಯಾಗಿ ನಿಲ್ತಾ ಇದ್ದಂಥ ಹೆಣ್ಣು, ಅದು ಹೇಗೆ ಈ ಒಂದು ಪರಾಕ್ರಮಕ್ಕೆ ಅವಳು ಎಳೆಸಿದ್ದಾಳೆ. ಬಸಿಡಿಯು ಲೆಕ್ಕ ಭಯಮಂದು ಬೀರುವು, ಬಂಗಾರದ ಉಯ್ಯಾಲೆ. ಪಸಿಡಿ ಅಂತಂದ್ರೆ ಬಂಗಾರ, ಬಂಗಾರದ ಉಯ್ಯಾಲೆಯಲ್ಲಿ ಹತ್ತಮ್ಮ ತೂಗ್ತೀವಿ ಅಂತ ಸಖಿಯರು ನಿಂತಿದ್ರೆ ಅಪ್ಪ ನಂಗೆ ಭಯ ಆಗುತ್ತೆ, ನೀವು ಜೋರಾಗಿ ತೂಗ್ತೀರೇನೋ ಅನ್ನೋದಕ್ಕಂತಹ ಭೀರು ಆದಂಥ ಈ ಸತ್ಯಭಾಮೆ ಖಗಪತಿ ಸ್ಕಂದ ಮೇ ಕಡಿದಿನಕ್ಕೆ. ಖಗಪತಿ ಅವನು ರೀ ಅಂತ ಬರ್ತಾನೆ ಗರುಡ, ಆ ಗರುಡ ವಾಹನನನ್ನ ಏರಿ ಎಷ್ಟು ಕಷ್ಟಪಟ್ಲೋ ಏನು ಕಥೆಯೋ, ಆದರೆ ಅವಳ ಒಂದು ದಿಟ್ಟವಾದ ನಿರ್ಧಾರದಿಂದ ಉಯ್ಯಾಲೆಯಲ್ಲಿ ಕೂತ್ಕೊಂಡು ತೂಕೊಳ್ಳೋಕ್ಕೆ ಭಯ ಅಂತಿದ್ದವಳು ಆ ಖಗಪತಿಯ ಮೇಲೆ ಹತ್ತಿ ಈ ರಣರಂಗಕ್ಕೆ ಹೇಗಪ್ಪ ಬಂದ್ಲವಳು. ಸಕುಲ ಕೋಲಾಹಲ ಸ್ವನಮು ಲೋರ್ವನಿ ಕನ್ಯಾ, ತುಂಬ ಗಲಾಟೆ ಮಾಡಿದ್ರೆ ಅವಳಿಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಸಖಿಯರೆಲ್ಲ ತುಂಬ ಜೋರಾಗಿ ಮಾತಾಡೋದು, ಹೊರಟೊಟ್ಟ ಕೂಗೋದೆಲ್ಲ ಅಥವಾ ಏನೋ ಆನಂದದಿಂದ ಚಪ್ಪಾಳೆ ಹೊಡೆಯೋದೆಲ್ಲ ಮಾಡಿದ್ರೆ ಅದನ್ನು ಸಹಿಸದೇ ಇರತಕ್ಕಂಥ ಸತ್ಯಭಾಮೆ ಈ ರಣರಂಗದಲ್ಲಿ ಪಟಹ ಭಾಂಕೃತಳು,
ಪಟಹ, ಭೇರಿ, ರಣಕಹಳೆ ಇವುಗಳ ಭಾಂಕೃತಲು ಅಂದರೆ ಅವುಗಳ ಒಂದು ರಣಭೇರಿ, ಇದರ ಕೋಲಾಹಲವಾದಂತಹ ಒಂದು ಶಬ್ದಕ್ಕೆ ಹೇಗೆ ತಡ್ಕೊಳ್ತಾ ಇದ್ದಾಳೆ ಇವಳು. ಹೆಬ್ಬಂಗಿ ನೋರ್ಚೆ ಯಾವ ರೀತಿಯಲ್ಲಿ ಅದನ್ನೆಲ್ಲ ತಡೆದು ತಾನು ನಿಂತು ದಿಟ್ಟವಾಗಿ ಯುದ್ಧ ಮಾಡ್ತಾ ಇದ್ದಾಳೆ. ನೀಲಕಂಠ ಮುಲಕು ನೃತ್ಯಂಬು ಗರಪುಚು ಅಲಸಿ ತಲಗಿ ಪೋವು ನಲರುಬೋಡಿ. ಇವಳು ಎಷ್ಟು ಅಲರುಬೋಡಿ, ಅಲರುಬೋಡಿ ಅಂದರೆ ಚಿಗುರಿನಷ್ಟು ಸುಮಕೋಮಲೆ ಇವಳು. ನೀಲಕಂಠಗಳು ಅಂದರೆ ಅರಮನೆಗಳಲ್ಲಿ ಸಾಕಿರ್ತಕ್ಕಂತಹ ನವಿಲುಗಳಿಗೆ ನೃತ್ಯ ಕಲಿಸ್ತಾ ಇದ್ಲಂತೆ. ಅದ್ರ ಹಿಂದೆ ಒಂದೆರಡು ಸತಿ ಓಡಾಡ್ತಾ ಇದ್ಲೇನೋ, ಅಷ್ಟಕ್ಕೆ ಅಲಸಿ ತಲಗಿ ಆಯಾಸಾಗಿ ಹೋಗ್ತಾ ಇತ್ತಂತ. ಅಂತಹವಳು ಈಗ ಬಂದು ಏವುದಮುನ ನುಂಡೆ ನೆಲಮಿ ನಾಲೀಢಾದಿ ಮಾನಮುಲನು ರಿಪುಲ ಮಾನಮಡಂಪ. ಆ ರಿಪುಗಳ ಆ ದುರಭಿಮಾನವನ್ನ, ಆ ರಕ್ಕಸನ ದುರಭಿಮಾನವನ್ನ ಅಡಗಿಸಲು, ಅವನನ್ನ ಸಂಹಾರ ಮಾಡುವುದಕ್ಕೆ ಅಂತ ಆಲೀಢ, ಆಲೀಢ ಅಂದರೆ ಸ್ಟ್ರೆಚಿಂಗ್. ಈಗ ಅವರು ಬೇಗ 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 ಶರಗಳನ್ನು ಹೂಡಿ ಬಿಡ್ತಾ ಇರಬೇಕು ಅಂತಂದರೆ ಧನುರ್ವಿದ್ಯೆ ಬಲ್ಲವರು ಎಡಗಾಲು ಅಥವಾ ಬಲಗಾಲನ್ನ ಮುಂದೆ ಇಟ್ಟು ಬಾಣ ಬಿಲ್ಲಿನ ಹೆದೆಯನ್ನು ಕಿವಿಯವರೆಗೆ ಎಳೆದು ಎಳೆದು ಬಿಡ್ತಾ ಇರ್ತಾಳೆ. ಅದು ಒಂದು ವಿಶೇಷವಾದ ಭಂಗಿಯಲ್ಲವೇ. ಇವಳು ನವಿಲು ಹಿಂದೆ ಓಡಾಡೇನೆ ಆಯಾಸ ಹೊಂದುತ್ತಾ ಇದ್ದವಳು ಅದು ಹೇಗೆ ಇಷ್ಟು ಪರಾಕ್ರಮದಿಂದ ಕಾದುತ್ತಾ ಇದ್ದಾಳೆ ಈ ಸುಮಕುಮಲೆಯಾದಂತಹ ಸತ್ಯಭಾಮೆ ಅನ್ನತಕ್ಕಂಥ ಪ್ರಶ್ನೆಯಿಂದ ಕೂಡಿದಂತಹ ಈ ಪದ್ಯ ಅದೊಂದು ರೀತಿಯ ಸೊಗಸು. ನೆನೆಸಿದರೆ ನಾರಿ ಮುನಿದರೆ ಮಾರಿ ಎಂದಾಗೆ ಎಷ್ಟು ಸುಮಕೋಮಲೆ ಆಗಿರ್ತಾಳೋ ಅಷ್ಟೇ ಹಠದಿಂದ ಅವಳು ಶತ್ರುಗಳನ್ನ ಸಂಹಾರ ಮಾಡ್ತಾಳೆ ಅನ್ನೋದಕ್ಕೆ ಇದೇ ನಿದರ್ಶನ. ಕೋಮಲ ಚೆಲುವೆಯಾದಂತಹ ಆ ಸತ್ಯಭಾಮಾದೇವಿಯ ಅಂದದ ವರ್ಣನೆ ಒಂದು ಕಡೆ ಆದರೆ, ಅಷ್ಟು ಕೋಮಲೆಯಾದಂತಹ ಅವಳು ಈ ವೀರಾವೇಶದಿಂದ ವೀರಗತಿಯಲ್ಲಿ ನಿಂತಿದ್ದಾಳಲ್ಲ, ಇದನ್ನ ಕವಿಗೆ ಎಷ್ಟು ವರ್ಣಿಸಿದ್ರೂ ತೃಪ್ತಿ ಇಲ್ಲ. ತನ್ನ ಕವಿತಾ ಚಾತುರ್ಯವನ್ನೆಲ್ಲವನ್ನೂ ಬಳಸಿ ಬಹಳ ಅಂದವಾಗಿ ಆ ಒಂದು ಸುಮಕೋಮಲೆಯ ಕೋಮಲತ್ವ ಒಂದು ಕಡೆ, ಆ ಶೌರ್ಯತ್ವದ ಒಂದು ವರ್ಣನೆ ಒಂದು ಕಡೆ, ಎರಡನ್ನೂ ಮಿಳಿತ ಮಾಡಿ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ವೀಣೆಂಜಕ್ಕಗ ಬಟ್ಟ ಬೆರವೆರಂಗನಿ ಕೊಮ್ಮ ಬಾಣಾಸನಂ ಬೆಟ್ಲು ಪಟ್ಟ ನೇರ್ಚೆ ಬ್ರಾಕು ನದಿಗೆ ಗೂರ್ಚಂಗ ನೇರ ನಿಲೇಮ ಗುಣಮುನೆ ಕ್ರಿಯ ಧನು ಕೋಟಿಂಗೂರ್ಚೆ ಸರವಿ ಮುತ್ಯಮು ಗೃವ್ವಂಜಾಲ ನಿಯಬಲ ఏ నిపుణత సంధించే నిశిత శరమున్ జిలుకకు బద్యంబున్ నెప్పనేరని తన్వే అస్త్రమంత్రములెన్నండభ్యసించెన్ బలుకుమని నంబెక్కు పలుకనీ ముగుద ఏ గతినొనర్చ సింహ గర్జనములు ನನಗ ಮೆರನೆ ದ್ರಿಜಗದ ಬಿರಾಮ ಗುಣಧಾಮ ಚಾರು ಸತ್ಯಭಾಮ ಸತ್ಯಭಾಮ. ವೀಣೆಂಜಕ್ಕಗಪಟ್ಟ ಬೆರವೆರಂಗನೆ ಕೊಮ್ಮ ಅಂದರೆ ದೊಡ್ಡ ದೊಡ್ಡದಾದ ವೀಣೆ ಅವಳು ಕೈಯಲ್ಲಿ ಎತ್ತಿ ತೊಡೆಯ ಮೇಲೆ ಹಿಡ್ಕೊಂಡು ನುಡಿಸ್ಬೇಕಾದ್ರೆ ಅದೇ ಅವಳಿಗೆ ಒಂದು, ಆ ಕೋಮಲೆಗೆ ಅದೇ ಒಂದು ಭಾರ. ಅಂಥದ್ರಲ್ಲಿ ಬಾಣಾಸನಂ ಬೆಟ್ಲು ಪಟ್ಟ ನೇರ್ಚೆ, ಅಷ್ಟು ಕೋಮಲೆಯಾಗಿ ಎಲ್ಲೋ ಹಾಡಾಡ್ತಾ ಬೆಳೆದಂತ ಈ ಹೆಣ್ಣು ಮಗು ಅದು ಹೇಗೆ ಬಾಣಾಸನ ಅಂತಂದ್ರೆ ಧನುಸ್ಸನ್ನ ಎತ್ತಿ ಹಿಡಿಯೋದನ್ನ ಎಲ್ಲಿ ಕಲಿಸ್ಲು. ಬ್ರಾಕು ನದಿಗೆ ಗೂರ್ಚಂಗ ನೇರನಿ ಲೇಮ, ಲೇಮ ಅಂದ್ರೂ ಕೂಡ ಹೆಣ್ಣು ಯುವತಿ. ಬ್ರಾಕು ಅಂತಂದ್ರೆ ಮರಕ್ಕೆ ಒಂದು ಬಳ್ಳಿಯನ್ನ ಹಬ್ಬಿಸೋಣ ಅನ್ನೋದಕ್ಕೆ ಕಟ್ಟಕ್ಕೆ ಕೂಡ ತಿಳಿತಾ ಇರ್ಲಿಲ್ಲ ಅವಳಿಗೆ. ಅಂತ ಅವಳು ಗುಣಮುನೇಕ್ರಿಯ ಧನುಕೋಟಿಂಗೂರ್ಚೆ, ಆ ಧನುಸ್ಸಿನ ತುದಿಗೆ ಆ ಧನುಸ್ಸಿನ ಹೆದೆಯನ್ನ ಕಟ್ಟಿ ಅದು ಹೇಗೆ ಅವಳು ಸೆಳೆಯಕ್ಕೆ ಶಕ್ತಳಾದಳು. ಸರವಿಮುತ್ಯಮು ಗೃವ್ವಂಜಾಲಿನಿ ಅಬಲ, ಅವಳು ಅಬಲೆ. ಒಂದು ಮುತ್ತುಗಳು ತಂದು ಕೊಟ್ಬಿಟ್ಟು ಇದು ಪೋಣಸಮ್ಮ ಒಂದು ದೊಡ್ಡ ಸರ ಅಂದ್ರಪ್ಪ ನಂಗಾಗಲ್ಲಪ್ಪ ಅನ್ನೋಷ್ಟು ಕೋಮಲೆ. ಏನಿಪುಣತ ಸಂಧಿಂಚ ನಿಶಿತ ಶರಮು, ಇಲ್ಲಿ ನೋಡಿದ್ರೆ ನಿಶಿತವಾದ ಅಸ್ತ್ರಾಸ್ತ್ರಗಳನ್ನೆಲ್ಲ ಶರಜಾಲವನ್ನೇ ಹೂಡಿ ಎದುರಾಳಿಯೊಡನೆ ಹೋರಾಡ್ತಾ ಇದ್ದಾಳೆ. ಚಿಲಕಕೂಂಬತ್ಯಂಬು ನೆಪ್ಪನೇರನಿ ತನ್ವಿ, ಈ ಹುಡುಗಿಗೆ ಗಿಣಿಗೆ ಒಂದೆರಡು ಪದ್ಯ ಹೇಳ್ಕೊಡಮ್ಮ ಅಂದ್ರೇನೆ ಆಗ್ತಾ ಇರ್ಲಿಲ್ಲ.
ಅಂಥದ್ರಲ್ಲಿ ಅಸ್ತ್ರಮಂತ್ರములెన్నడభ్యసించే ಅದು ಯಾವಾಗ ಕಲ್ತ್ಲೋಪ, ಯಾವ ಮಾಯದಲ್ಲಿ. ಇನ್ನ ಮೊನ್ನೆ ಬೊಂಬೆ ಆಟ ಆಡಿದ್ರೇನೆ ಆಯಾಸ ಆಗುತ್ತೆ ಅಂತ ಇದ್ದಂತಹ ಈ ಪುಟ್ಟ ಕನ್ಯೆ ಅದು ಯಾವಾಗ ಅಸ್ತ್ರಮಂತ್ರಗಳನ್ನೆಲ್ಲ ಕಲಿತು ಶಸ್ತ್ರವಿದ್ಯಾ ಪಾರಂಗತಳಾಗಿ ಧನುರ್ವಿದ್ಯೆ ಯಾವಾಗ ಕಲಿತ್ಲು, ಅದು ಏನು ಈ ಒಂದು ರಭಸದಿಂದ ಈ ರೀತಿ ಯುದ್ಧ ಮಾಡ್ತಾ ಇರ್ತಾಳಲ್ಲ ಅನ್ನೋದಕ್ಕಂಥದ್ದು ಒಂದು ದೊಡ್ಡ ಸೋಜಿಗ. ಬಲುಕು ಮನಿನಂ ಬೆಕ್ಕು ಬಲುಕನಿ ಮುಗದ, ಎಷ್ಟು ಮಾತಾಡ್ಸಿದ್ರು ಎಷ್ಟೋ ಅಷ್ಟು ಹಿತಮಿತವಾದ ನಯವಾದ ಮಾತುಗಾರಿಕೆ ಇದ್ದಂತಹ ಈ ರಾಜಕುಮಾರಿ ಏಗತಿನೊನರ್ಚ ಸಿಂಹಗರ್ಜನ ಮುಲು. ಇಲ್ಲಿ ನೋಡಿದ್ರೆ ಯುದ್ಧ ಭೂಮಿಯಲ್ಲಿ ಎದುರಾಳಿಗಳನ್ನ ಕಂಡು ಸಿಂಹಗರ್ಜನೆಗಳನ್ನ ಮಾಡ್ತಾ ಇದ್ದಾಳೆ. ಮಾತಾಡೋಕಂದ ಮಾತಾಡಮ್ಮ, ನಿನ್ನ ಹೆಸರು ಹೇಳಮ್ಮ ಅಂತಂದ್ರೆ ಬಾಯಿ ಬಿಡ್ತಾ ಇರಲಿಲ್ಲ, ಅಷ್ಟು ಸಂಕೋಚ ಸ್ವಭಾವಾಗಿದ್ದವಳು ಇಲ್ಲಿ ಸಿಂಹಗರ್ಜನೆಗಳನ್ನ ಮಾಡ್ತಾ ಇದ್ದಾಳೆ. ನನಗ ಮೆರನನ್ ದ್ವಿಜಗದಿಭಿರಾಮ ಗುಣಧಾಮ, ಮೂರು ಲೋಕಗಳಲ್ಲೂ ಕೂಡ ಅತ್ಯಂತ ಸುಂದರವಾಗಿರತಕ್ಕಂತಹ ಗುಣಧಾಮ, ಎಲ್ಲ ಸದ್ಗುಣಗಳಿಗೂ ಆಕರವಾಗಿರತಕ್ಕಂತಹ ಈ ಸತ್ಯಭಾಮೆ ಚಾರು ಸತ್ಯಭಾಮ. ಒಂದೆಡೆ ಅಪ್ರತಿಮವಾದಂಥ ಸೌಂದರ್ಯ, ಇನ್ನೊಂದೆಡೆ ಅಪ್ರತಿಮವಾದಂತಹ ಅನುಪಮವಾದಂತಹ ವೀರಾವೇಶದಿಂದ ಹೋರಾಡ್ತಾ ಇದ್ದಾಳೆ. ಕವಿಗೆ ಈ ರೀತಿಯಾದ ಸಂದರ್ಭದಲ್ಲಿ ವರ್ಣಿಸುವುದಕ್ಕೆ ಎಷ್ಟು ಆನಂದ, ಎಷ್ಟು ಪದ್ಯಗಳಲ್ಲಿ ಬೇಕಾದರೂ ಅವರು ವರ್ಣಿಸ್ತಾನೇ ಇರ್ತಾರೆ. ಅದನ್ನ ಓದುವುದಕ್ಕೆ ದೊರಕಿರತಕ್ಕಂಥದ್ದು ನಮ್ಮ ಭಾಗ್ಯ.